ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಹಣ ಕೊಳ್ಳೆ ಹೊಡೆಯುವಾಗ ದಲಿತರ ಮಕ್ಕಳು ನೆನಪಾಗ್ಲಿಲ್ವಾ ನಿಮಗೆ? ನಾಗೇಂದ್ರ ಶ್ರೀರಾಮುಲು ಎರ್ರಾ ಬಿರ್ರಿ ಸಿಡಿಮಿಡಿಗೊಂಡ್ಬಿಟ್ಟಿದ್ದಾರೆ. ಹಣ ಕೊಳ್ಳೆ ಹೊಡೆಯುವ ಸಂದರ್ಭದಲ್ಲಿ ದಲಿತರ ಮಕ್ಕಳು ನಿಮಗೆ ನೆನಪಾಗ್ಲಿಲ್ವೇನಪ್ಪ ನಾಗೇಂದ್ರ? ಈಗ ದಲಿತರು ಅಂತ ಧ್ವನಿ ಎತ್ತಾ ಇದೆಯಲ್ಲ, ಏನ್ ನಿಂದು ಹೊಸ ಖ್ಯಾತಿ ಅಂತ ಶ್ರೀರಾಮುಲು ಇದೀಗ ಧ್ವನಿಯನ್ನು ಎತ್ತಿದ್ದಾರೆ. ಹೌದು ನೋಡಿ, ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿದಂತಹ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ನೂರಾರು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ತನ್ನ ಹೋರಾಟವನ್ನ ತೀವ್ರಗೊಳಿಸ್ತಾ ಇದೆ. ನಿಗಮದ ಹಣ ಲೂಟಿ ಮಾಡುವಾಗ ದಲಿತರ ಮಕ್ಕಳು ನೆನಪಿಗೆ ಬರಲಿಲ್ವಾ ಅಂತ ಸಚಿವ ಬಿ ನಾಗೇಂದ್ರ ಅವರನ್ನ ಮಾಜಿ ಸಚಿವರಾಗಿರುವಂತಹ ಬಿ ಶ್ರೀರಾಮುಲು ಅವರು ತೀವ್ರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಳೆದ ಕೆಲವು ದಿನಗಳಿಂದ ಬಿಜೆಪಿ ನಾಯಕರು ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಶ್ರೀರಾಮುಲು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಡ ದಲಿತರ ಹಣದಲ್ಲಿ ಲ್ಯಾಂಬೋರ್ಗಿನಿ ಕಾರು ಸಚಿವ ಬಿ ನಾಗೇಂದ್ರ ಅವರಿಗೆ ದಿಢೀರನೆ ಕಾರ್ ಖರೀದಿ ಮಾಡಿ ಇದೀಗ ದಿಢೀರಂತ ದಲಿತರ ಬಗ್ಗೆ ಅಂದರೆ ದಲಿತರಿಗೆ ಅನ್ಯಾಯ ಆಗಿದೆ ಅನ್ನೋದು ನೆನಪಿಗೆ ಬಂದ್ಬಿಟ್ಟಿದೆ. ಆದರೆ ಭ್ರಷ್ಟಾಚಾರ ಮಾಡುವಾಗ, ಹಣ ಲೂಟಿ ಹೊಡೆಯುವಾಗ ಈ ದಲಿತರ ಮಕ್ಕಳು ನೆನಪಿಗೆ ಬರಲಿಲ್ವಾ? ಪರಿಶಿಷ್ಟ ಪಂಗಡದ ಬಡ ರೈತರಿಗೆ, ಬಡ ಜನರಿಗೆ ತಲುಪಬೇಕಾಗಿದ್ದಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನ ದೋಚಿ ನುಂಗಿ ನೀರ್ಪಾಲ್ ಮಾಡಿ ಹೋಗಿರುವಂತಹ ಮಹಾನ್ ಭ್ರಷ್ಟಾಚಾರ ಎನ್ನಲಾಗ್ತಾ ಇದೆ. ನಿಮ್ಮನ್ನ ಲೂಟಿ ಮಾಡಿದ ಹಣವನ್ನ ವಾಪಸ್ ಕೊಟ್ಟಿದ್ರೆ ಕನಿಷ್ಠ ಕ್ಷಮಿಸಬಹುದಿತ್ತು, ಆದರೆ ಅದನ್ನೂ ಕೂಡ ಮಾಡಲಿಲ್ಲ. ಕೋಟಿಗಟ್ಟಲೆ ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಕಾರನ್ನು ತಕ್ಕೊಂಡು ಅಡ್ಡಾಡ್ತಿದ್ರಲ್ಲ, ಅದು ಯಾರಪ್ಪನ ದುಡ್ಡು? ಬಡವರ ರಕ್ತ ಹೀರಿ ಗಳಿಸಿದ ದುಡ್ಡಿನಿಂದ ಈ ವೈಭೋಗವೇ ಅಂತ ಶ್ರೀರಾಮುಲು ಸಚಿವರನ್ನ ತರಾಟೆಗೆ ತಕ್ಕೊಂಡ್ರು. ಇನ್ನು ರಕ್ಷಣೆಗೆ ದಲಿತ ಅಸ್ತ್ರ ಪ್ರಯೋಗ ಮಾಡಬೇಡಿ. ನೋಡಿ, ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರೇ 87 ಕೋಟಿ ರೂಪಾಯಿ ಅಕ್ರಮ ಆಗಿರುವುದನ್ನ ಸದನದಲ್ಲೇ ಒಪ್ಕೊಂಡಿದ್ರು. ಸಂವಿಧಾನದ ಹೆಸರು ಹೇಳ್ತಾನೆ ಮಹಾನ್ ಭ್ರಷ್ಟಾಚಾರ ಮಾಡಿದವರು ಈಗ ತಮ್ಮ ರಕ್ಷಣೆಗೆ ದಲಿತ ಅಸ್ತ್ರ ಪ್ರಯೋಗಿಸುವ ಅಗತ್ಯ ಇಲ್ಲ. ನಾವು ಸರ್ಕಾರದ ಪ್ರತಿಯೊಬ್ಬ ದಲಿತ ಸಚಿವರ ಮೇಲೆಯೂ ಈ ರೀತಿ ಆರೋಪ ಮಾಡ್ತಾ ಇಲ್ಲ, ಕೇವಲ ತಪ್ಪು ಮಾಡಿದವರ ವಿರುದ್ಧ ಮಾತಾಡ್ತಾ ಇದ್ದೀವಿ. ಸಾರಾಯಿ ಬಂಗಾರದ ಅಂಗಡಿಗೆ ಹಣ ಹೋಗಿದ್ದು ಹೇಗೆ? ಸಚಿವ ನಾಗೇಂದ್ರ ಬಹಳ ದಡ್ಡ ಮತ್ತು ತಿಳುವಳಿಕೆ ಇಲ್ಲದ ವ್ಯಕ್ತಿ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿದ್ರು ಹಗರಣವೇ ಆಗಿಲ್ಲ ಅಂತ ಹೇಳಿಕೊಂಡು ತಿರುಗ್ತಿದ್ದಾರೆ. ಹಗರಣವೇ ನಡೆದಿಲ್ಲ ಅಂತಂದ್ರೆ ಸೇಂದಿ ಸಾರಾಯಿ ಅಂಗಡಿಗಳಿಗೆ ಹಾಗೂ ಬಂಗಾರದ ಅಂಗಡಿಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಹೇಗೆ ವರ್ಗಾವಣೆಯಾಯಿತು? ಸಿದ್ದರಾಮಯ್ಯನವರು ಯಾವತ್ತೂ ಒಂದೊಂದು ರೀತಿ ಮಾತಾಡುವವರಲ್ಲ, ಕಡ್ಡಿ ತುಂಡು ಮಾಡಿದಂತೆ ಸತ್ಯ ಹೇಳುವವರು. ಅವರ ಹೇಳಿಕೆಯೇ ಈ ಬೃಹತ್ ಹಗರಣ ನಡೆದಿರೋದಕ್ಕೆ ಬಲವಾದ ಸಾಕ್ಷಿ ಆಗಿದೆ ಅಂತ ಶ್ರೀರಾಮುಲು ಹೇಳಿದರು. ಕೂಡಲೇ ಸಚಿವ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾಗೊಳಿಸಲೇಬೇಕು ಮತ್ತು ಲೂಟಿ ಮಾಡಿದ ಪ್ರತಿಯೊಂದು ವ್ಯವಸ್ಥೆಯನ್ನ ಅಥವಾ ಪ್ರತಿಯೊಂದು ಪೈಸೆಯನ್ನ ವಸೂಲಿ ಮಾಡಲೇಬೇಕು ಅಂತ ಬಿಜೆಪಿ ನಾಯಕರು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. ಅಷ್ಟ ಅಲ್ಲದೆ ಸುಮ್ಮನೆ ದಲಿತರ ಹೆಸರನ್ನ ಹೇಳಿಕೊಂಡು ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಹಣ ಲೂಟಿ ಹೊಡೆಯುವಾಗ, ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರ್ ತಗೊಳ್ಳುವಾಗ ದಲಿತರ ಒಂದು ನೆನಪಾಗ್ಲಿಲ್ವಾ? ಎಷ್ಟೋ ದಲಿತರು ಇವತ್ತು ಬೀದಿ ಪಾಲಾಗಿದ್ದಾರೆ. ಆ ದಲಿತರ ಮಕ್ಕಳು ಇವತ್ತು ಶಿಕ್ಷಣದಲ್ಲಿ ಕುಂದು ಕೊರತೆಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ನೀವು ಅವರಿಗೆ ಸಹಾಯವನ್ನ ಮಾಡಲಿಲ್ಲ ಅಂತ ಶ್ರೀರಾಮುಲು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.